ನಮಸ್ಕಾರ, ನಾನು ನಿಮ್ಮ ಸವಿತಾ. ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ದಿವಸ ಇಲ್ಲಿಗೆ ಹೊರಟಿದ್ದೀನಿ ಅಂತೇಳಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂದರೆ ಗಾಣನಕಟ್ಟೆ ಮಾಯಮ್ಮ ಅಂತೇಳಿ ಇವತ್ತು ಕೊನೆಯ ಆಷಾಢದ ಮಂಗಳವಾರ ಆಗಿರೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ನಮ್ಮ ಅಕ್ಕಪಕ್ಕ ಮನೆಯ ಗೆಳತಿಯರೆಲ್ಲ ಸೇರಿಕೊಂಡು ಹೊರಟಿದ್ದೀವಿ. ಹಾಗಾಗಿ ನಾನು ಕೂಡ ಜೊತೆಗೆ ಹೊರಟಿದ್ದೀನಿ. ಇವಾಗ ಅಲ್ಲಿ ಹೋಗಿ ಅಲ್ಲಿ ದೇವ್ರ ದರ್ಶನ ಫೋಟೋ ತೆಗಿಯೋಕ್ಕೆ ಸಿಕ್ಕರೆ ನಿಮಗೆ ಹಾಕ್ತೀನಿ. ಮತ್ತು ಅಲ್ಲಿ ನಾವೆಲ್ಲ ಹಿಂಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತೇಳಿ ನಿಮಗೆ ತೋರಿಸ್ತಾ ಇರ್ತೀನಿ. ನೋಡಿ, ಇದೇ ಗಾಣಗಟ್ಟೆ ಮಾಯಮ್ಮ ದೇವಿ ದೇವಸ್ಥಾನ. ಇದು ಬಂದು ಬಳ್ಳಾರಿ ಡಿಸ್ಟಿಕ್ಕು ಕೂಡ್ಲಿಗಿ ತಾಲೂಕಲ್ಲಿ ಒಂದು ಗಾಣಗಟ್ಟೆ ಗ್ರಾಮದಲ್ಲಿ ಮಾಯಮ್ಮ ದೇವಿಯ ಸ್ಥಾಪನೆ ಆಗಿದೆ. ಅದು ತುಂಬ ಹಳೆಯ ದೇವಸ್ಥಾನ. 150 ವರ್ಷಗಳ ಹಿಂದೆಯೇ ದೇವಸ್ಥಾನ ಸ್ಥಾಪನೆ ಆಗಿದೆ ಅಂತ ಹೇಳ್ತಾರೆ. ತುಂಬ ಮಹಿಮೆ ಉಳ್ಳಂತಹ ದೇವಸ್ಥಾನ ಇದು. ತುಂಬ ಭಕ್ತರು ಇದಕ್ಕೆ ಇತ್ತೀಚಿನ ದಿನಗಳಲ್ಲಂತೂ ತುಂಬಾ ಚೆನ್ನಾಗಿ ನಡ್ಕೊಳ್ತಾರೆ. ತುಂಬ ಯಾವಾಗಲೂ ರಶ್ಶಾಗೆ ಇರುತ್ತೆ. ಮೊದಲು ಸ್ವಲ್ಪ ಗೋಪುರ ತೋರಿಸಿದ್ನಲ್ಲ, ಅಷ್ಟು ಮಟ್ಟಕ್ಕೆ ಇತ್ತು. ಈಗ ಹೊಸ ಕನ್ಸ್ಟ್ರಕ್ಷನ್ ಎಲ್ಲ ಶುರು ಮಾಡಿಬಿಟ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ. ಎಲ್ಲನ ಇನ್ನೂ ನಡೀತಾನೆ ಇದೆ ಇನ್ನೂ ಕಟ್ಟಡಗಳದ ಇನ್ನೂ ನಿರ್ಮಾಣಗಳು ತುಂಬ ಚೆನ್ನಾಗಿದೆ. ತುಂಬ ಮಹಿಮೆ ಉಳ್ಳಂತಹ ದೇವಿ ಗಾಣನಕಟ್ಟೆ ಮಾಯಮ್ಮ ಅಂತ ಹೇಳ್ಬೋದು. ಎಲ್ಲ ದೇವರಿಗೂ ಪಂಚಾಮೃತ ಅಭಿಷೇಕ ಅಂತ ಅದೆಲ್ಲ ಮಾಡ್ತಾರೆ. ಇಲ್ಲೇನಿಲ್ಲ, ದುಡ್ಡಿನ ಅಭಿಷೇಕನೇ ಆಗಬೇಕು, ದುಡ್ಡಿನ ನೈವೇದ್ಯ ಆಗಬೇಕು, ದುಡ್ಡಿನ ಹಾರಗಳನ್ನೇ ಹಾಕಬೇಕು ಅಂತ ಇಲ್ಲಿ ಪದ್ಧತಿ ಇದೆ. ಆ ದೇವಿಗೆ ದುಡ್ಡು ಅಂದರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಹರಕೆಯ ರೂಪದಲ್ಲಿ ದುಡ್ಡನ್ನೇ ಅರ್ಪಣೆ ಮಾಡ್ತಾರೆ. ಹಂಗಾಗಿ ನೋಡಿ, ದೇವಿಯ ಮೈ ತುಂಬಾ ಹಣದ ರಾಶಿನೇ ಇದೆ ಅಂತ ಹೇಳ್ಬೋದು. 2 ರೂಪಾಯಿಂದ ಹಿಡಿದು 2,000 ನೋಟ್ಗಳವರೆಗೂ ಕೂಡ ಹಾರ ಮಾಡಿ ಹಾಕಿದ್ದಾರೆ. ಅಲ್ಲಿ ನೋಡ್ಬೋದು ನೀವು, ದೇವಸ್ಥಾನದಲ್ಲಿ ಬರೀ ದುಡ್ಡುಗಳು, ಚಿಲ್ಲರೆಗಳು, ಚಿಲ್ಲರೆಗಳ ತೋಮಾಲೆ ಥರ ಎಲ್ಲ ಮಾಡಿ ಹಾಕಿದ್ದಾರೆ. ಇಲ್ಲಿ ಏನಪ್ಪ ಅಂತ ಹೇಳಿದರೆ ವಿಶಿಷ್ಟ ಪದ್ಧತಿಗಳು ಎಲ್ಲ ಇದೆ. ಅಂದರೆ ಮನಸ್ಸಿಗೆ ಅಂದ್ಕೊಂಡು ನಾವು ಅಲ್ಲಿ ಒಂದು ಕಾಯಿನನ್ನು ಕುಂಕುಮ ಹಚ್ಚಿ ನಾವು ಹಿಂದೆ ನೀಟಾಗಿ ಪ್ರೆಸ್ ಮಾಡಿಟ್ರೆ ಒಂದು 5 ಸೆಕೆಂಡ್ 10 ಸೆಕೆಂಡು ನಿಂತ್ಕೊಂಡ್ರೆ ನಾವು ಕೇಳ್ಕೊಂಡಿದ್ದು, ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದು ಆಗುತ್ತೆ ಅನ್ನೋ ಪ್ರತೀತಿ ಇದೆ. ನಾನು ಕೂಡ ಪ್ರಯತ್ನ ಪಟ್ಟೆ. ಅಲ್ಲಿ ಎಲ್ಲದಕ್ಕೂ ಏನಕ್ಕೆ ಹೆಸರುವಾಸಿಯಾಗಿದೆ ಅಂದರೆ, ನಾನು ನೋಡಿ ಮಾತಾಡಿದ್ದೀನಿ, ಅಲ್ಲಿ ಭಜನೆ ಅದೆಲ್ಲ ಮಾಡ್ತಾಯಿದ್ರು. ಹಾಗಾಗಿ ನನಗೆ ಆ ಸೌಂಡು ನಿಮಗೆ ಎಫೆಕ್ಟ್ ಸರಿಯಾಗಿ ಆಗಲ್ಲ ಅಂತೇಳ್ಬಿಟ್ಟು ಮತ್ತೆ ನಾನು ವಾಯ್ಸನ್ನು ಕೊಡ್ತಾಯಿದ್ದೀನಿ. ಅಲ್ಲಿ ಮಕ್ಕಳ ತಾಯಿ ಅಂತಲೇ ಹೇಳ್ತಾರೆ. ಅಂದರೆ ಆ ತಾಯಿನ ಯಾರು ಮಕ್ಕಳೇ ಇರಲ್ಲ ತುಂಬ ದಿನಗಟ್ಟಲೆ ಆ ಥರದವರು ಹೋಗಿ ಅಲ್ಲಿ ಬೇಡ್ಕೊಂಡು ಹರಸ್ಕೊಂಡು, ನಾನು ನಿನಗೆ ತುಲಾಭಾರ ಮಾಡಿಸ್ತೀನಮ್ಮ, ನನಗೆ ಮಕ್ಕಳಾದರೆ ಅಂತೇಳಿ ಆರ್ಕೆ ಮಾಡಿಕೊಂಡ್ರೆ ಶೀಘ್ರದಲ್ಲಿಯೇ ಮಕ್ಕಳು ಪ್ರಾಪ್ತಿಯಾಗುತ್ತೆ ಅನ್ನೋದೊಂದು ಪ್ರತೀತಿ ಇದೆ. ಅಲ್ಲಿ ತುಂಬ ವಿಜೃಂಭಣೆಯಿಂದ ಆ ದೇವಿನ ತುಂಬ ಹೊತ್ತು ಮೆರೆಸ್ತಾರೆ. ಅಷ್ಟು ಪವಾಡ ಪುರುಷಳಾಗಿದ್ದಾಳೆ. ಆ ಮುತ್ತಲಿನ ಒಂದು ಏರಿಯಾಗಳಲ್ಲಿ, ಅಂದರೆ ಬಳ್ಳಾರಿ ಡಿಸ್ಟಿಕ್ಕು ಮತ್ತು ದಾವಣಗೆರೆ ಡಿಸ್ಟಿಕ್ಕು, ಚಿತ್ರದುರ್ಗ ಡಿಸ್ಟಿಕ್ಕು, ತುಂಬ ಬೇರೆ ಕಡೆ ಕರ್ನಾಟಕದಾದ್ಯಂತ ಜನಗಳು ಸಮೇತ ಅಲ್ಲಿ ಬಂದು ಆಕೆಯ ದರ್ಶನವನ್ನು ಮಾಡ್ತಾರೆ. ಅಲ್ಲಿ ಚೀಟಿ ಅಪ್ಪಣೆ ಅಂತಲೂ ಕೂಡ ಆಗುತ್ತಂತೆ. ಶನಿವಾರ, ಭಾನುವಾರ ಮತ್ತು ಗುರುವಾರದ ದಿನಗಳಲ್ಲಿ ದೇವಿ ಹೊರಡ್ತಾಳಂತೆ ಸಂಜೆ ಟೈಮಲ್ಲಿ. ನಾವೇನಾದರೂ ಬೇಕು ನಮಗೆ ಬೇಡಿಕೆಗಳು ಅಂತ ಹೇಳಿ ಅಪ್ಪಣೆ ಕೇಳೋದಾದರೆ ಆಗುತ್ತೆ, ಆಗಲ್ಲ ಅಂತ 2 ಚೀಟಿ ಮಾಡಿ ಆಕೆ ಸುತ್ತಮುತ್ತಿನ ಆವರಣದಲ್ಲಿ ಎಲ್ಲಾದರೂ ನೀವು ಚೀಟಿ ಎತ್ತಿಟ್ರು ಆಕೆ ಹೊರಟು ಅದನ್ನು ತಗೊಂಬಂದು ಕೊಡ್ತಾಳಂತೆ. ಆದರೆ ಆಗುತ್ತೆ ಅಂತೇಳಿ ತಂದು ಕೊಡ್ತಾಳಂತೆ. ಇಲ್ಲ, ಈ ಕೆಲಸ ಆಗಲ್ಲ ಅಂದರೆ ಆಗಲ್ಲ ಅನ್ನೋ ಚೀಟಿನ ತಂದು ಕೊಡ್ತಾಳಂತೆ. ಇದು ಒಂದು ವಿಶೇಷವಾದ ಮಾಹಿತಿ ಅಂತ ಅನ್ನಿಸ್ತು. ಕಷ್ಟ ಸುಖ ಅಂತ ಇರೋರು ಹೇಳ್ಕೊಂಡು, ನಾವು ಇಂಥದ್ದು ನಿನಗಿಷ್ಟು ಕೊಡ್ತೀವಮ್ಮ, ದುಡ್ಡನ್ನು ನೀನು ಹರಕೆ ಉಂಡೆಗೆ ಹಾಕ್ತೀವಿ, ನನ್ನ ಕೆಲಸನ ನಡೆಸ್ಕೊಡು, ನಮಗೆ ಹಿಂಗೆ ತೊಂದರೆ ಆಗಿದೆ ಅಂತ ಕೇಳಿದರೆ ಆಕೆ ಕಷ್ಟ ಹೇಳ್ಕೊಂಡವ್ರಿಗೆ ಭಾಳ ಬೇಗ ಹೊಲಿತಾಳಂತೆ. ಕಷ್ಟ ಹೇಳ್ಕೊಂಡು ಆಕೆನ ಬೈಕೊಂಡು ಹೋಗಬೇಕು ಅನ್ನೋದು ಒಂದು ಹೇಳ್ತಾರಲ್ಲಿ. ವಯಸ್ಸಾದವ್ರು ಕೂತಿರ್ತಾರಲ್ಲ, ಆಕೆ ಬೈಕೊಂಡು ನೀನು ನಮ್ಮ ಮನೆಗೆ ಬರಲ್ಲವ, ನೀನು ಬರೀ ಇದ್ದಂಥರ ಮನೆಗೆ ಹೋಗ್ತೀಯಾ, ಹಾಗೆ ಹೀಗೆ ಅಂತ ಹೇಳಿದರೆ ಬೈಕೊಂಡು ಹೋದರೆ ಆಕೆ ನಮ್ಮ ಕಷ್ಟಗಳನ್ನು ಈಡೇರಿಸೋಕ್ಕೆ ಯಾವುದಾದ್ರೂ ಒಂದು ರೂಪವಾಗಿ ಬರ್ತಾಳೆ ಮನೆಗೆ ಅಂತೇಳಿನೂ ಕೂಡ ಪ್ರತೀತಿ ಇದೆ. ಮತ್ತು ಇಲ್ಲಿದು ಇನ್ನೊಂದು ಅಚ್ಚರಿ ಏನಂತ ಕೇಳಿದೆ ಅಂದರೆ, ಇದರ ಜಾತ್ರೆ ನೆಡುವಾಗ ತೇರು ಅದಾಗೆ ಅದು ಸ್ವತಃ ಬಂದು ದೇವಸ್ಥಾನದ ಮುಂದೆ ನಿಲ್ಲುತ್ತಂತೆ. ತೇರು ಯಾರು ಎಳೆಯೋದೇ ಬೇಡ. ಅದೊಂದು ವಿಶೇಷವಾದ ಮಾಹಿತಿಯನ್ನು ಕೇಳಿದೆ. ಅಚ್ಚರಿ ಅನ್ನಿಸ್ತು ನನಗೆ. ಅಷ್ಟು ದೊಡ್ಡದಾದ ತೇರು ಹೆಂಗೆ ಅದೊಂದೇ ಬರುತ್ತೆ, ಅದು ಒಂದು ಮಹಿಮೆ. ಅದಕ್ಕೆ ಮಾಯಮ್ಮ ದೇವಿ ಅಂತ ಇರ್ಬೋದು ತಾಯಿ ಹೆಸರು.
ಇದು ಕೊಲ್ಲಾಪುರದ ಮಹಾಲಕ್ಷ್ಮಿಯ ಪ್ರತಿರೂಪ ಅಂತಲೂ ಕೂಡ ಹೇಳ್ತಾರೆ. ಯಾವುದೋ ವ್ಯಾಪಾರಿಗಳು ವ್ಯಾಪಾರ ಮಾಡುವಾಗ ಒಂದು ಸಮಭಾಗ ತೂಕ ಆಗಲಿ ಅಂತೇಳಿ ಇನ್ನೊಂದು ಒಂದು ಸೈಡಲ್ಲಿ ವಸ್ತುವನ್ನಿಟ್ಟು ಇನ್ನೊಂದು ಸೈಡಲ್ಲಿ ವಸ್ತು ಕಮ್ಮಿ ಕೊರತೆ ಇದೆ, ಅದಕ್ಕೆ ತೂಗ್ಸೋಕ್ಕೋಸ್ಕರ ಒಂದು ಕಲ್ಲು ಇಟ್ಕೊಂಡು ಹೋಗಿದ್ದಂತೆ. ಅವ್ನು ವ್ಯಾಪಾರ ಎಲ್ಲ ಮುಗಿದ ಮೇಲೆ ಆ ಕಲ್ಲನ್ನು ತೆಗೆದು ಒಂದು ಬೇವಿನ ಮರದ ಅಡೆಗೆ ಒಂದು ತಿಪ್ಪೆ ಇತ್ತಂತೆ, ಅದ್ರ ಮೇಲೆ ಎಸ್ತಿದ್ದಾನೆ. ಆ ತಿಪ್ಪೆ ಹತ್ರನೇ ಅದು ದೇವಿಯಾಗಿ ಅಂದರೆ ಒಂದು ಊರಿನ ಆ ಗ್ರಾಮ ಗಾಣಗಟ್ಟೆ ಗ್ರಾಮದಲ್ಲಿ ಒಂದು ಹುಡುಗಿ ಮೈ ಮೇಲೆ ಬಂದುಬಿಟ್ಟು, ಹೀಗೆ ನನಗೆ ಒಂದು ದೇವಸ್ಥಾನ ಕಟ್ಟ್ರಿ, ನಾನು ದೇವಿ ಅಂತ ಹೇಳ್ಕೊಂಡಾಗ ಅಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನವನ್ನು ಅವತ್ತಿಂದನ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಅಲ್ಲಿ ಪವಾಡ ಪುರುಷಳಾಗಿ ಆಕೆ ಕಾರ್ಯನ ನಿರ್ವಹಿಸ್ತಾ ಇದ್ದಾಳೆ. ನಾನು ಈಗ 7-8 ವರ್ಷಗಳ ಹಿಂದೆ ಹೋಗಿದ್ದೆ ಒಂದು ಸರ್ತಿ, ನಮ್ಮ ಫ್ಯಾಮಿಲಿಯಲ್ಲೇ ಎಲ್ಲರೂ ಹೋಗಿದ್ವಿ. ಇವತ್ತು ಎಲ್ಲ ನಾವು ಹಿಂಗೆ ನನ್ನ ಸ್ನೇಹಿತರೆಲ್ಲ ಸೇರಿಕೊಂಡು ನಾವು ಹೋಗಿ ಬರೋಣ ಒಂದು ಆಷಾಢ ಟೈಮಲ್ಲಿ ಒಂದು ದಿವಸ ಹೋಗಿ ಬಂದರೆ ತುಂಬ ಚೆನ್ನಾಗಿ, ಅದರಲ್ಲೂ ಆಷಾಢ ದಿನದಲ್ಲಿ ಹೆಣ್ಣು ದೇವರುಗಳ್ನ ದರ್ಶನ ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ವಿಷಯದಿಂದ ನಾವು ಬಂದ್ವಿ. ನೋಡಿ, ನನಗೆ ಅಲ್ಲಿ ಪ್ರಸಾದ ರೂಪವಾಗಿ ದೇವ್ರ ಬಳೆಗಳು ಕೊಡ್ತಾರೆ. ನಾವು ಯಾವ ಸೈಜ್ ಬೇಕು ನಮ್ಮ ಅಳತೆಗೆ ತಕ್ಕಂತೆ ತೊಗೊಂಡು ಹಾಕ್ಕೋಬೋದು. ನಾನು ಕೂಡ 1-2 ಬಳೆ ತೊಗೊಂಡು ಪ್ರಸಾದ ಅಂತೇಳಿ ಧರಿಸ್ಕೊಂಡೆ. ಈ ದೇವಸ್ಥಾನದ ಸುತ್ತಮುತ್ತ ನೋಡಿದರೆ ನೀವು ಪ್ರತಿದಿನವೂ ಜಾತ್ರೆ ಆಗ್ತಾಯಿದೆಯೇನೋ ಅನ್ನೋ ಥರ ಗೋಚರವಾಗುತ್ತೆ. ಯಾಕೆಂದರೆ ಅಲ್ಲಿ ಹಣ್ಣು ತರಕಾರಿ ಮಾರೋರು ಮತ್ತು ಒಂದು ಸಣ್ಣ ಪುಟ್ಟ ಏನಾದರೂ ವಸ್ತುಗಳನ್ನಿಟ್ಟು ಮಾರಾಟ ಮಾಡೋ ಅಂಥ ಮಳಿಗೆಗಳು ಅದು ಎಲ್ಲ ಜಾತ್ರೆಯಲ್ಲಿ ಯಾವ ಥರ ಪೋಣಿಸಿರ್ತಾರೋ ಆ ಥರ ಎಲ್ಲ ನೀಟಾಗಿ ಇಟ್ಕೊಂಡಿರ್ತಾರೆ. ಜಾತ್ರೆ ಥರನೇ ಕಾಣಿಸ್ತಾ ಇರುತ್ತೆ ಪ್ರತಿದಿನ ದೇವಸ್ಥಾನ. ಹಾಗೆಯೇ ಕೂಡ ಪ್ರತಿದಿನ ಅಲ್ಲಿ ಅನ್ನದಾಸೋಹ ನಡೆಯುತ್ತೆ. ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ನಾವು ಸಮಾಧಾನವಾಗಿ ಕೂತ್ಕೊಂಡು ಅಲ್ಲಿ ಪ್ರಸಾದನ ತಿನ್ಕೊಂಡು ಬರ್ಬೋದು. ನಾವು ಯಾವ ಮಾರ್ಗದಿಂದ ಹೋದ್ರೂ ಕೂಡ ಅಲ್ಲಿ ಬಸ್ಸು ಮತ್ತು ಆಟೋಗಳ ಫೆಸಿಲಿಟಿ ಇದೆ, ಯಾವುದೇ ಥರ ತೊಂದರೆ ಆಗೋದಿಲ್ಲ. ಹೋಗಿ ಆರಾಮಾಗಿ ಹೋಗಿ ಬರ್ಬೋದು. ಒಂದು ಸಂಕಲ್ಪ ಮಾಡ್ಕೊಂಡು ಹೋಗಬೇಕು. ತಾಯಿ ಒಳ್ಳೆ ರೀತಿಯಿಂದ ನಮ್ಮನ್ನು ಬರಮಾಡ್ಕೊಂಡು ಕಳಿಸ್ಕೊಡು ತಾಯಿ. ಭಕ್ತಿಯಿಂದ ಬರ್ತಾಯಿದ್ದೀವಿ. ನಮ್ಮ ಕಷ್ಟಗಳನ್ನ ಏನು ಕಷ್ಟಗಳನ್ನು ನೀಗಿಸಿ ಒಳ್ಳೆಯದನ್ನು ಮಾಡೋ ಅಂತ ಕೇಳ್ಕೊಂಡು ಒಂದು ಸಂಕಲ್ಪ ಮಾಡಿ ಹೊರಟ್ರೆ ನಾವು ಹೂವಿನ ಥರ ಕರ್ಕೊಂಡೋಗಿ ಹೂವಿನ ಥರ ಮನೆಗೆ ಬಿಡ್ತಾಳೆ. ಅದು ನನಗೆ ಬಂದಂಥ ಒಂದು ಗಮನಕ್ಕೆ ಬಂತು. ನಾನು ಹೊರಟಾಗ ಏನೆಲ್ಲ ಅಡಚಣೆಗಳಾದವು ಅದೆಲ್ಲನೂ ನೀಗಿಸಿ ನಾನು ಎಷ್ಟು ಆರಾಮಾಗಿ ಮನೆಗೆ ತಲುಪ್ತೆ ಅಂದರೆ ಅಷ್ಟು ಖುಷಿ ಆಯಿತು ನನಗೆ. ಹಾಗೆ ಬನ್ನಿ, ನಾವು ಇವಾಗ ಎಲ್ಲರೂ ಪ್ರಸಾದಕ್ಕೆ ಹೊರಟ್ವಿ. ಮತ್ತು ವಸತಿ ಗೃಹನೂ ಕೂಡ ಅಲ್ಲಿ ಮಾಡ್ಕೊಂಡಿದ್ದಾರೆ. ಹೋಗಿ ಉಳ್ಕೊಂಡು ನಾವು ಒಂದು ದಿವಸ ಉಳ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಆ ದೇವಸ್ಥಾನದಲ್ಲಿ ಅನ್ನೋದು ಕೂಡ ಕೇಳಿದೆ. ಅವ್ರಿಗೋಸ್ಕರ ಅತಿಥಿ ಗೃಹನೂ ಕೂಡ ವ್ಯವಸ್ಥೆ ಇದೆ, ಹೋಗ್ಬೋದು. ನೋಡಿ, ಊಟ ಎಲ್ಲ ಬಿಸಿ ಬಿಸಿಯಾದ ಊಟ ಎಲ್ಲ ಹಶ್ವಾಗಿ ಕೆಲಸ ಮುಗಿಸ್ಕೊಂಡು ದೇವ್ರಿಗಿಂತ ಹೋಗಿರ್ತೀವಿ. ಪೂಜೆ ಆದ ನಂತರ ಸಮಾಧಾನವಾಗಿ ಕೂತ್ಕೊಂಡು ಊಟ ಮಾಡಿಕೊಂಡು ಬರ್ಬೋದು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿಕೊಂಡು ಸಮಾಧಾನವಾಗಿ ಒಂದು ಸ್ವಲ್ಪ ಹೊತ್ತು ಹಾಗೆ ಅಲ್ಲೆಲ್ಲ ಸುತ್ತ ಓಡಾಡಿಕೊಂಡು ದೇವಸ್ಥಾನದ ಅಂಗಳದಲ್ಲಿ ಹಾಗೆ ಒಂದೊಂದು ಸೀಬೆ ಹಣ್ಣನ್ನು ಕೂಡ ತೊಗೊಂಡ್ವಿ ನಾವು ಅಲ್ಲಿ. ಕೆಂಪದಾಗಿ ತುಂಬ ಚೆನ್ನಾಗಿತ್ತು. ನನಗೆ ಗೊತ್ತಿರೋಷ್ಟು ಅಲ್ಪ ಸ್ವಲ್ಪ ಮಾಹಿತಿನ ನಿಮ್ಮ ಮಾಡೋದೇ ನಾನು ಹಂಚ್ಕೊಳ್ತಾ ಇದ್ದೀನಿ. ನೋಡಿರಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್